ಇದು ಕನಕಪುರದ ಬಳಿ ಇರ್ತಕ್ಕಂಥ ಮರಳುಗಾವೆ ಮಠ ಅಂತ. ಇಲ್ಲಿನ ವಾತಾವರಣವನ್ನು ನೋಡ್ತಿದ್ರೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾವು ಮಲೆನಾಡಿನ ತಪ್ಪಲಿನಲ್ಲಿರ್ತಕ್ಕಂಥ ಯಾವುದೋ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ ಅನ್ನೋ ಒಂದು ಅನುಭವ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ಶಾಲೆ, ಕಾಲೇಜು ಎಲ್ಲವೂ ಸಹ ಇದೆ. ಎಲ್ಲವೂ ಉಚಿತ. 1ರಿಂದ PUCವರೆಗೂ ಶಾಲೆ ಇದೆ. ಅದು CBSE ಸಿಲೆಬಸ್ ಆಗಿದೆ. ತುಂಬಾ ಅದ್ಭುತವಾದಂತಹ ಒಂದು ವಾತಾವರಣ ಅಂತ ಹೇಳ್ಬೋದು. ಹಾಗೆ ITI ಕೂಡ ಇದೆ. ಮತ್ತು ಬಾಯ್ಸ್ ಮಾತ್ರ ಅಲ್ಲಿ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಅಲ್ಲಿನ ಹೆಣ್ಣು ಮಕ್ಕಳು ಅಂದರೆ ಕನಕಪುರದಿಂದ ಈ ಕಡೆಗೆ 20 ಕಿಲೋಮೀಟರ್, ಈ ಕಡೆಗೆ 20 ಕಿಲೋಮೀಟರ್ ಹೆಣ್ಣು ಮಕ್ಕಳಿಗೆ ಅಂತ ವಿಶೇಷವಾಗಿ ವ್ಯಾನ್ ಫೆಸಿಲಿಟಿ ಇದೆ. ನೋಡಿ ಏನೇನೆಲ್ಲ ತರಬೇತಿ ಇದೆ ಅಂತ ಈ ಬೋರ್ಡ್ನಲ್ಲಿ ನೋಡ್ತಿದ್ದೀರಾ. ITI ಕಾಲೇಜು ಕೂಡ ಇದೆ, ಕೈಗಾರಿಕಾ ತರಬೇತಿ ಕೇಂದ್ರ ಅಂತ. ಹಾಗೆ ಇನ್ನು ಈ ಮಠದಲ್ಲಿ ವ್ಯವಸ್ಥೆ ನೋಡಿದಾಗ ನಮಗೆ ತುಂಬಾ ಖುಷಿ ಆಯಿತು. ಇದು ನಮಗೆ ತಿಳಿದಿರಲಿಲ್ಲ ಇಂಥ ಜಾಗದಲ್ಲಿ ಇಂಥ ಮಠ ಇದೆ ಅಂತ. ನಾವು ಅಲ್ಲಿ ಸ್ವಾಮಿಗಳನ್ನು ಭೇಟಿಯಾದ್ವಿ. ಆ ಸ್ವಾಮಿಗಳನ್ನು ಭೇಟಿಯಾಗಿ ಮೊದಲಿಗೆ ಅವರು ನಮಗೆ ಹೇಳಿದ್ದು, ಮೊದಲಿಗೆ ಪ್ರಸಾದವನ್ನು ಸ್ವೀಕರಿಸಿ ಬನ್ನಿ, ಆಮೇಲೆ ಕುಳಿತು ಮಾತಾಡೋಣ ಅಂತ. ಭೌತಿಕವಾದ ಸಂಪತ್ತು ಎಲ್ಲ ನಶ್ವರ ಮತ್ತು ಆ ಧರ್ಮದ ವೈಶಿಷ್ಟ್ಯ ಅಷ್ಟಾವರಣ, ಪಂಚಾಚಾರ ಮತ್ತು ಷಟಸ್ಥಲಗಳನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾದ ಕೆಲಸ. ಎಲ್ಲ ಧರ್ಮಕ್ಕಿಂತ ವಿಶೇಷ ಧರ್ಮ ವಿಶೇಷ ಕಾರಣ ಗೊತ್ತಿದೆ. ಇಷ್ಟಲಿಂಗವನ್ನು ಗುರು ಕೊಟ್ಟಂಥ ಇಷ್ಟಲಿಂಗವನ್ನು ಎದೆಗಳು ಧರಿಸ್ಕೊಂಡು ದೇವರನ್ನು ಕಾಣ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಕಾಣ್ಬೋದು. ಏಕೆಂತಂದರೆ ಎಲ್ಲೋ ಒಂದು ಕಡೆ ಅದನ್ನು ಊಟಕ್ಕೆ ಇಡೋದು ಮತ್ತು ಪೂಜೆ ಮಾಡಿಡೋದು, ನಾವೆಲ್ಲ ಆಚೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ ಅಂತೇಳಿ ಅದನ್ನೆಲ್ಲ ದೂರ ಇಡಬಾರ್ದು. ಯಾವುದು ಸುದ ಗುರು ಕೊಟ್ಟ ಲಿಂಗವನ್ನು ಎದೆಗಳು ಧರಿಸಬೇಕು. ಗುರು ಹೇಳ್ಕೊಟ್ಟಂಥ ಪಂಚಾಕ್ಷರಿ ಮಂತ್ರವನ್ನು ಯಾವುದು ಸಹ ಜಪ ಮಾಡಿಕೊಂಡು ವೃತ್ತಿಯ ಸೋಪಾನವನ್ನು ಉಟ್ಕೊಟ್ಟಂಥ ಪ್ರಯತ್ನ. ಯಾಕೆಂತಂದರೆ ಶರಣ ಸಾವನ್ನು ಮರಣದಲ್ಲಿ ನೋಡುವಂಥದ್ದು. ವೀರಶೈವರಿಗೆ ಸಾವು ಅಂತಂದರೆ ಬಹಳ ಸಾಮೀಪ್ಯ. ಅದರಲ್ಲಿ ಸಂತೋಷವನ್ನು, ಸದ್ಗತಿಯನ್ನು ಕಾಣ್ತಕ್ಕಂಥದ್ದು ಒಂದು ವಿಶೇಷ. ಈ ಒಂದು ಧರ್ಮದಲ್ಲಿ ಜನಿಸಿರ್ತಕ್ಕಂಥದ್ದು ತುಂಬ ಧನ್ಯವಾಗಿರ್ತಕ್ಕಂಥದ್ದು. ವಚನ ಸಾಹಿತ್ಯ ನಿಮಗೆಲ್ಲ ಗೊತ್ತಿದೆ. ಇವತ್ತು ಸುಧಾ ಪ್ರಸ್ತುತ ಬಸವಣ್ಣವರು ಕೊಟ್ಟಂಥ ವಚನಗಳು ಇವತ್ತು ಸುಧಾ ಅದು ಶತಮಾನದಿಂದ ಪ್ರಸ್ತುತ ಆಗಿದೆ. ಪ್ರಪಂಚದ ಎಲ್ಲ ಸಮಸ್ಯೆಯೂ ಸುಧಾ ಉತ್ತರ ಕೊಡ್ತಕ್ಕಂಥ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ. ಜೊತೆಗೆ ಒಂದೊಂದು ಫಲಗಳನ್ನು ಕೇಳಿಕೊಂಡು ಒಂದೊಂದು ದೇವರನ್ನ ಪೂಜೆ ಮಾಡ್ತೀವಿ. ದುಡ್ಡು ಬೇಕು ಒಂದು ಲಕ್ಷ್ಮೀ ಪೂಜೆ ಮಾಡೋದು, ವಿಘ್ನ ವಿನಾಶಕ ಗಣಪತಿ ಪೂಜೆ ಮಾಡೋದು, ದುಡ್ಡು ಬೇಕು ಒಂದು ಲಕ್ಷ್ಮೀ ಪೂಜೆ ಮಾಡಿ ವಿದ್ಯೆ ಕೇಳಬೇಕು ಸರಸ್ವತಿ ಪೂಜೆ ಮಾಡೋದು. ಹೀಗೆ ಒಂದೊಂದು ದೇವರುಗಳನ್ನು ಕೇಳಿಕೊಂಡು ಒಂದೊಂದು ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಇದು ಖಂಡವಾಗಿರ್ತಕ್ಕಂಥ ಶಕ್ತಿ. ಅದು ಅಖಂಡವಾಗಿದ್ದ ಶಕ್ತಿ ಇಷ್ಟಲಿಂಗಕ್ಕೆ ಇರೋದ್ರಿಂದ ಇದು ಪ್ರಪಂಚದ ಗೋಲಾಕಾರವಾಗಿ ಅದರ ಕಾನ್ಸೆಪ್ಟ್ ನಿಯಮ ಮಾಡಿರೋದ್ರಿಂದ ಪ್ರಪಂಚದ ಎಲ್ಲ ದೇವರುಗಳ ಶಕ್ತಿ ಅದಿರುತ್ತದೆ. ಇನ್ನೂ ನೀವು ಸುಲಭವಾಗಿ ಇರಬೇಕು ಅಂದರೆ ಗಂಗಾ ನದಿ ಸ್ನಾನ ಮಾಡಿದ್ರೆ ಗಂಗಾ ನದಿ ಪುಣ್ಯ, ಯಮುನಾ ನದಿ ಸ್ನಾನ ಮಾಡಿದ್ರೆ ಯಮುನಾ ನದಿ ಪುಣ್ಯ, ಕಾವೇರಿ ನದಿ ಸ್ನಾನ ಮಾಡಿದ್ರೆ ಕಾವೇರಿ ನದಿ ಪುಣ್ಯ. ಆದರೆ ಸಮುದ್ರದಲ್ಲೂ ಸ್ನಾನ ಮಾಡಿದ್ರೆ ಎಲ್ಲ ನದಿಗಳ ಪುಣ್ಯ ಹೇಗೆ ಸಿಗ್ತದೋ ಹಾಗೆ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳ ಪ್ರತಿಫಲಗಳು ಸಿಗೋದಿಲ್ಲ. ಈ ಧರ್ಮದಲ್ಲಿ ತುಂಬ ಇಷ್ಟಲಿಂಗವೇ ತುಂಬ ಪ್ರಾಧಾನ್ಯ. ಅದನ್ನು ಬಿಟ್ಟು ನೀವು ಬೇರೆ ದೇವರುಗಳನ್ನು ಮುರಿಯೋ ಹೋಗ್ತಕ್ಕಂಥದ್ದನ್ನು ಮಾಡಬಾರ್ದು. ಬೇರೆ ಬೇರೆ ದೇವರುಗಳು ಅಲ್ಲ ಬಿಡೋದು, ನಮಸ್ಕಾರ ಹಾಕೋದು, ಪೂಜೆ ಮಾಡೋದು, ಈ ಥರ ಶಕ್ತಿಯನ್ನು ಗಳಿಸ್ಕೋಬಾರ್ದು. ಇಷ್ಟಲಿಂಗ ಪೂಜೆಯನ್ನೇ ನೀವು ಅಖಂಡವಾಗಿ ಗಳಿಸ್ಬೇಕು. ಜೊತೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಕೊಳ್ಬೇಕು. ತಾಯಿಯೇ ಮೊದಲ ಪಾಠಶಾಲೆ. ಯಾವ ಹೆಣ್ಣುಮಗಳು ಮನೆಯಲ್ಲಿ ಸುಸಂಸ್ಕೃತರಾಗಿರ್ತಾರೋ ಆ ಹೆಣ್ಣು ಮಗುವಿಂದ ಆ ಮನೆ ಅಲ್ಲಿರ್ತಕ್ಕಂಥ ಗಂಡಸರು, ಮಕ್ಕಳು ಎಲ್ಲೂ ಸುಧಾ ಸುಸಂಸ್ಕೃತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನೆಲಗಟ್ಟಿನಲ್ಲಿ ನೀವುಗಳು ಮಹಿಳೆಯರು, ತಾಯಿಂದರು ಮೊದಲು ಸುಸಂಸ್ಕೃತರಾಗಬೇಕು. ಯಾಕೆಂದರೆ ಮನೆಯಲ್ಲಿ ಒಳ್ಳೆ ಊಟ ಸಿಗಲಿಲ್ಲ ಅಂದರೆ ಗಂಡಸು ಏನು ಮಾಡ್ತಾರೆ ಅಂದರೆ ಓಟ್ಗೆ ಹೋಗ್ತಾರೆ. ಹಂಗೆ ನಮ್ಮಲ್ಲಿ ಎಲ್ಲಿಯವರೆಗೂ ನಮ್ಮ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲೋ ಆಗ ಬೇರೆ ಬೇರೆ ಧರ್ಮಗಳನ್ನು ಹುಡುಕಂಥ ಪ್ರಯತ್ನ ಬರ್ತದೆ. ಹಾಗಾಗಿ ಎಲ್ಲವೂ ಇದರಲ್ಲೇ ಇರೋದ್ರಿಂದ ಅದನ್ನು ಕೇಳಬೇಕು. ಮನೆಗೆ ಬಂದಂಥ ಗುರುಗಳ ಜೊತೆಯಲ್ಲಿ ಸಂವಾದ ಮಾಡಬೇಕು. ಮನೆಗೆ ಬಂದ ಗುರುಗಳಿಗೆ ಬರೀ ತುಪ್ಪ ಹಾಕಿ ಹೋಳಿಗೆ ಹಾಕಿ ಕಳಿಸೋದಲ್ಲ. ಮನೆಗೆ ಬಂದ ಗುರುಗಳಿಗೆ ಯಾಕೆ ನಮ್ಮ ಧರ್ಮ ಅಂದ್ರೇನು, ಯಾಕೆ ಬಸವದಾನ ಮಾಡಬೇಕು, ಯಾಕೆ ರುದ್ರಾಕ್ಷಿ ಧರಿಸಬೇಕು, ಅಷ್ಟಾವರಣ ಅಂದ್ರೇನು, ಪಂಚಾಚಾರ ಅಂದ್ರೇನು, ಶತಸ್ಥಳ ಅಂತ ಕೇಳಿ ತಿಳ್ಕೊಂಡು ನೀವು ಧರ್ಮವನ್ನು ಬಳಸಬೇಕು. ಧರ್ಮ ರಕ್ಷತೆ ರಕ್ಷತ ಇದನ್ನು ನಾವು ಮಾಡ್ಕೊಂಡು ಇಟ್ಟಂದರೆ ಧರ್ಮ ಬಳಸಬೇಕಾಗ್ತದೆ. ಒಳ್ಳೆಯ ಕೆಲಸ ಅಂದ್ಕೊಂಡು ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಪೂಜೆ ಮಾಡೋ ಸ್ಥಳಕ್ಕೆ ಬಂದಿದ್ದೀರಾ. ಗುರುವಿನ ಆಶೀರ್ವಾದ ಆಗಿದೆ. ಇದು ನಿಮ್ಮ ಮಠ,
ಮೇಲಿನ ಮೇಲೆ ಬರ್ತಾರೆ, ಅದ್ರ ಜೊತೆ ಸಂಪರ್ಕ ಇಟ್ಕೋಬೇಕು. ಮನೆ ಮಠ ಜೋಪಾನ ಅಂತ ಮನೆ ಎಷ್ಟು ಮುಖ್ಯವೋ ಮುಂದಿನ ಪೀಳಿಗೆಗೆ ಮಠಗಳ ದರ್ಶನ ಮಾಡಿಸ್ಬೇಕು. ಈ ಒಂದು ನೀವು ಈಗೇನು ವಚನ ಬಳಗ ಅಂತ ಮಾಡ್ಕೊಂಡಿದ್ದೀರಿ, ಬಳಗದಲ್ಲಿ ಇದೊಂದು ಕಾನ್ಸೆಪ್ಟ್ ಇಟ್ಟಬೇಕು, ಮಠಗಳ ದರ್ಶನ ಅಂತ ಇಟ್ಕೋಬೇಕು. ವರ್ಷಕ್ಕೆ 1 ಬಾರಿ 2 ಬಾರಿ ಎಲ್ಲರೂ ಕರ್ಕೊಂಡು ಮಠಗಳನ್ನು ನೋಡೋದು ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಮಠಾಂಜನು ಗುರುಗಳೊಂದಿನ ಏನು ನಡೀತದೆ, ಏನಾಗ್ತದೆ, ಅಲ್ಲಿ ಯಾವುದಕ್ಕೆ ನಾವು ಮುಂದಿನ ಜ್ಞಾನಾರ್ಜನೆ ಒತ್ತು ಕೊಡಬೇಕು ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕಾಗ್ತದೆ. ಅದು ಭಾಳ ಮುಖ್ಯವಾಗಿದೆ. ಈಗ ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ವಿದೇಶಕ್ಕೆ ಹೋಗಿ ಜೊತೆಗೆ ಸ್ವಧರ್ಮ ನಿಷ್ಠತೆ, ಧರ್ಮದ ಭಾವೈಕ್ಯತೆ ಹತ್ಕೊಳ್ಳಿಲ್ಲ ಅಂದರೆ ಮುಂದೆ ಬದುಕೋದು ಕಷ್ಟ ಆಗುತ್ತೆ, ಧರ್ಮ ಬೆಳೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಧರ್ಮವನ್ನು ಕಾಪಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸುಧಾ ಹೋಗಲಿ ಅಂತಕ್ಕಂಥ ಶುಭಾಶಯವನ್ನು ಹೇಳ್ತಾ ನಾನು ಕ್ಷೇತ್ರದ ಮಹೇಶ್ವರ ನಿಮಗೆ ಆ ಶಕ್ತಿ ಕೊಡಲಿ ಅಂತ ಆಶೀರ್ವದಿಸಿ 4 ಮಾತನ್ನು ಮುಕ್ತಾಯ ಮಾಡಿ. ಎಲ್ಲ ದೇವನಹಳ್ಳಿ ಅವರು ಆಮೇಲೆ ಫೋಟೋ ಫಸ್ಟ್ ಒಂದು ನೋಟ್ಸ್ ಓಪನಿ, ಒಂದು ಕ್ಯಾಂಪಲ್ಲಿ ನಮಸ್ಕಾರ ಹಾಕಿ ಊಟ ಮಾಡಿ ಮತ್ತೆ ಇಲ್ಲಿ ಬನ್ನಿ. ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು. ಸದಾಚಾರದಲ್ಲಿ ನಡೆಯಬಲ್ಲರೆ, ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು, 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 ಶರಣನೆಂಬೆನು. ಹುಡುಕಂತ ಪ್ರಯತ್ನ ಬರ್ತದೆ. ಹಾಗಾಗಿ ಎಲ್ಲವೂ ಇದಲ್ಲೇ ಇರೋದ್ರಿಂದ ಅದನ್ನು ಕೇಳಬೇಕು. ಅಲ್ಲಿ ಗುರುಗಳ ಪ್ರವಚನವನ್ನು ಕೇಳಿದ್ವಿ. ಹಾಗೆ ನಾವು ಕೂಡ ಒಂದು 3 ವಚನಗಳನ್ನು ಹಾಡಿದ್ವಿ. ಆ ಪ್ರವಚನವೂ ಸಹ ಬಹಳ ಅದ್ಭುತವಾಗಿತ್ತು. ಹಾಗೆ ಅವರ ಆತಿಥ್ಯ ಆಗಿರ್ಬೋದು ಎಲ್ಲವೂ ನಮಗೆ ಒಂದು ಸುಂದರ ಅನುಭವವನ್ನು ಕೊಡ್ತು. ಅಲ್ಲಿ ಶಿವಪೂಜಾ ಮಂಟಪವನ್ನು ವೀಕ್ಷಣೆ ಮಾಡಿದ್ವಿ. ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರರ ಒಂದು ಕಾಲ್ನಡಿಗೆಯಲ್ಲಿ ಅವರು ಪೂಜೆಗೆ ಹೋಗ್ತಾ ಇದ್ದಂಥ ಜಾಗ ಆಗಿರ್ಬೋದು, ಎಲ್ಲವನ್ನು ಆ ಗುಹೆ ಥರ ಇರತಕ್ಕಂಥ ಜಾಗ ಎಲ್ಲವನ್ನು ವೀಕ್ಷಣೆ ಮಾಡಿದ್ವಿ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇದು ಒಂದು ಅದ್ಭುತವಾದಂತಹ ಸ್ಥಳ. ಮಕ್ಕಳಿಗೆ ಯಾರಾದರೂ ಆಗಿರ್ಬೋದು ತಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಸೇರಿಸ್ಬೇಕು ಅಂತಂದರೆ ಇಲ್ಲಿಗೆ ಸೇರಿಸಿ. ಹಾಗೆ ಸಂಸ್ಕೃತ ಪಾಠಶಾಲೆಯನ್ನು ಸಹ ನಡೆಸ್ತಾರೆ. ಹಾಗೆ ಅಲ್ಲಿ ಪ್ರಸಾದಕ್ಕೆ ನಾವು ಹೋದ ತಕ್ಷಣ ನಮಗೆ ಅಂತ ಪಾಯಸ ಮಾಡಿಸಿದ್ರು. ಹಾಗೆ ಚಿತ್ರಾನ್ನ, ಉಪ್ಪಿನಕಾಯಿ, ಅನ್ನ ಸಾಂಬಾರು, ಮಜ್ಜಿಗೆ, ಹಾಗೆ ಮತ್ತೆ ಸ್ವಲ್ಪ ಹೊತ್ತಿಗೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಕಾಫಿ, ಈ ರೀತಿಯ ಆತಿಥ್ಯವನ್ನು ಮಾಡಿದ್ರು. ಇದು ಯಡಿಯೂರು ಸಿದ್ಧಲಿಂಗೇಶ್ವರರ ಒಂದು ಸ್ಥಳ ಹೇಳಿದ್ನಲ್ವ, ಅದಕ್ಕೆ ಅಂತ ಹೊಸ ಮಂಟಪವನ್ನು ಸಹ ಕಟ್ಟಿಸ್ತಿದ್ದಾರೆ. ಆ ಮಂಟಪ ನೋಡೋದಕ್ಕೆ ಹೇಗಿದೆ ಅಂತಂದರೆ ಅದ್ಭುತವಾಗಿದೆ. ಅನುಭವ ಮಂಟಪವನ್ನು ನೋಡಿದಷ್ಟೇ, ಹಾಗೆ ನಾವು ಅನುಭವ ಮಂಟಪದಲ್ಲಿ ಕುಳಿತಷ್ಟೇ ಒಂದು ಅನುಭವವನ್ನು ಕೊಡ್ತಕ್ಕಂತಹ ಸ್ಥಳ ಆಗಿದೆ. ಅದರ ಕೆತ್ತನೆ ಆಗಿರ್ಬೋದು, ಅದರ ಒಳಗಿನ ಶೈಲಿ ಆಗಿರ್ಬೋದು, ಎಲ್ಲವೂ ಒಂದು ಅದ್ಭುತವಾಗಿದೆ. ನಾವೆಲ್ಲ ಅಲ್ಲಿ ಸುತ್ತಲೂ ಸುಮಾರು ಎಷ್ಟೋ ಎಕರೆ ಜಾಗಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಥಳ ಆಗಿದೆ ಇದು. ಪಕ್ಕದಲ್ಲೇ ಬೆಟ್ಟ ಇದೆ, ಸುಂದರವಾದಂತಹ ಪರಿಸರ, ಪ್ರಕೃತಿ ಇದೆ. ಆ ಪ್ರಕೃತಿಯ ಮಡಿಲಲ್ಲಿ ಕುಳಿತು ಹಾಗೆ ಒಳಗಡೆ ನೋಡಿ ಇದರ ದೃಶ್ಯ. ನನಗಂತೂ ನಾನು ಇದನ್ನು ನೋಡಿದ ತಕ್ಷಣ ಅನುಭವ ಮಂಟಪದಲ್ಲೇ ಇದ್ದೀವಿ ನಾವು ಅನ್ನೊಂದು ಅನುಭವ ಆಯಿತು. ಇದು ಅವರ ಗದ್ದುಗೆ ಅಂತ ಹೇಳಿದ್ರು. ಇಲ್ಲಿ ಕಾಲುದಾರಿ ಇತ್ತಂತೆ ಮುಂಚೆ, ಆ ಮಣ್ಣಿನಲ್ಲಿ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಮಾಡಿದ್ರು. ಇದು ಪ್ರಸಾದದ ಒಂದು ಸ್ಥಳ. ಅದು ಎಷ್ಟು ರುಚಿ ಇತ್ತು ಅಂತಂದರೆ ಪ್ರಸಾದ ನಾವು ಮನೆಗಳಲ್ಲಿ ಮಾಡೋದಕ್ಕಿಂತಲೂ ಪ್ರಸಾದ ರೀತಿಯಲ್ಲಿ ರುಚಿಯಾಗಿತ್ತು. ಒಟ್ಟಾರೆಯಾಗಿ ಇದು ಒಂದು ಉತ್ತಮವಾದಂತಹ ಕ್ಷೇತ್ರ ಅಂತಲೇ ಹೇಳ್ಬೋದು. ಧನ್ಯವಾದಗಳು.